ಆಮೇಲೆ ಸಿಗ್ಗಾಂವಿ ಮುಂಬೈ ಕರ್ನಾಟಕ, ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು, ಈ ಮೂರು ಕಡೆ ಗೆದ್ದಿದ್ದೀವಿ. ಸೊ ದಿಸ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಇದು ಹಳೆ ಮೈಸೂರು ಡಾಮಿನೇಟೆಡ್ ಬೈ JDS, BJPನೂ ಸೇರ್ಕತ್ತವ್ರ ಜೊತೆಗೆ. ಆಮೇಲೆ ಮುಂಬೈ ಕರ್ನಾಟಕ BJP ಸ್ಟ್ರಾಂಗ್ ಹೋಲ್ಡ್ ಅದು. ಬಳ್ಳಾರಿ ಅಫ್ಕೋರ್ಸ್ ನಾವೇ ಗೆದ್ದಿದ್ದು, ನಾನು ಅದನ್ನು ಏನು ಹೇಳಕ್ಕೆ ಹೋಗಲ್ಲ. ದಿ ಪಾಯಿಂಟ್ ಈಸ್ ಅವರಿಬ್ಬರು ಸೇರ್ಕೊಂಡಿದ್ರು ಈ ಸಾರಿ, ಈ ಬೈ ಎಲೆಕ್ಷನ್ನಲ್ಲಿ ಇಬ್ಬರು ಸೇರಿ ನಮ್ಮನ್ನು ವಿರೋಧ ಮಾಡಿದ್ರು. ನಂಬರ್ 1 ಇಬ್ಬರು ಸೇರ್ಕೊಂಡು ವಿರೋಧ ಮಾಡಿದ್ರು. ನಂಬರ್ 2 ಸುಳ್ಳು ಆರೋಪಗಳನ್ನು ಮಾಡಿದ್ರು. ನಂಬರ್ 3 ಅಪಪ್ರಚಾರ ಮಾಡಿದ್ರು, ಬಗ್ಗೆ ಅಪಪ್ರಚಾರ ಮಾಡಿದ್ರು, ಮೂಢ ಪ್ರಕರಣದ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಏನು ಪಾದಯಾತ್ರೆ ಇಲ್ಲಿಂದ ಬೆಂಗಳೂರಿಗೆ, ಅಲ್ಲ ಮೈಸೂರಿಗೆ, ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ. ಏನು ನಾವು ಆಮೇಲೆ ಇದ್ರ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಅಪಪ್ರಚಾರ ಮಾಡಿದ್ರು ಅವರು. ಗ್ಯಾರಂಟಿ ಯೋಜನೆಗಳು ಅವ್ರು ನರೇಂದ್ರ ಮೋದಿಯವರು ಏನು ಹೇಳಿದ್ರು, ಇದು ರಾಂಗ್ ಫೈನಾನ್ಷಿಯಲ್ ಪ್ರೋಗ್ರಾಮ್, ಇಟ್ ಈಸ್ ರಾಂಗ್ ಫೈನಾನ್ಷಿಯಲ್ ಪ್ರೋಗ್ರಾಮ್. ಅವರೇ ಇದರಲ್ಲಿ ಜಾರ್ಖಂಡ್ನೆಲ್ಲ ಅನೌನ್ಸ್ ಮಾಡಿದ್ರು, ಆಮೇಲೆ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು. ಆಮೇಲೆ ಇನ್ನೂ ಎಲ್ಲಿವರೆಗೂ ಹೋದ್ರು ಅಂತಂದರೆ ಅಡ್ವರ್ಟೈಸ್ಮೆಂಟೇ ಕೊಟ್ಬಿಟ್ರು ನಮ್ಮ ಮೇಲೆ. ಮಹಾರಾಷ್ಟ್ರದಲ್ಲಿ ಜಾರಿನೇ ಆಗಿಲ್ಲ ಅಂತ. ಜಾರಿ ಆಗಿಲ್ವಾ ನೀವು ಹೇಳಿಯಪ್ಪ? 5 ಗ್ಯಾರಂಟಿಗಳು ಜಾರಿ ಆಗಿದ್ದವ ಇಲ್ವ? ಜಾರಿನೇ ಮಾಡಿಲ್ಲ ಸಿದ್ದರಾಮಯ್ಯ ಅಂತೇಳಿ ಮಹಾರಾಷ್ಟ್ರ ಗೌರ್ಮೆಂಟು ಅಡ್ವರ್ಟೈಸ್ಮೆಂಟ್. ಅದು ಅಲ್ಲದೆ ಇನ್ನೂ ಒಂದು ಹೇಳಿದ್ರು, 700 ಕೋಟಿ ರೂಪಾಯಿಗಳನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಕಲೆಕ್ಟ್ ಮಾಡಿ ಚುನಾವಣೆ ಕೊಟ್ಬಿಟ್ಟವ್ರೆ ಮಹಾರಾಷ್ಟ್ರಕ್ಕೆ. ನಾನು ಹೇಳಿದೆ, ಒಂದೇ ₹1 ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಕಲೆಕ್ಟ್ ಮಾಡಿದರೆ I will resign and get out from politics. I will resign and get out, retire from politics. ಇದನ್ನು ಹೇಳಿದವರು ಮಾಡ್ತಾರಾ? ನಾನೇನು ಹೇಳ್ತೀನಿ ಅಂದರೆ, ಸತ್ಯ ಹೇಳಲಿ, ಸತ್ಯಕ್ಕೆ ಹತ್ತಿರವಾಗಿರೋ ಹೇಳಲಿ, ದ್ವೇಷದ ರಾಜಕಾರಣ ಮಾಡಬಾರ್ದು. ದ್ವೇಷದ ರಾಜಕಾರಣ ಮಾಡಲಿಕ್ಕೋಸ್ಕರವಾಗಿ ಅಪಪ್ರಚಾರ ಮಾಡ್ತಕ್ಕಂಥದ್ದು, ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು. ಇದಕ್ಕೆಲ್ಲ ಇವತ್ತು, ಆಮೇಲೆ ಯಾವತ್ತು ಚುನಾವಣೆ ನಡೆದದ್ದು? 13ನೇ ತಾರೀಕಲ್ಲ, 13ನೇ ತಾರೀಕು ಉತ್ತರ ಜನ, ಈ ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ. ಈ ರಾಜ್ಯದ ಜನ ತಕ್ಕ ಉತ್ತರ ಏನು, ದೇವೇಗೌಡರು ಸಿದ್ದರಾಮಯ್ಯನ ಸೊಕ್ಕು ಮುರಿಬೇಕು, ಸಿದ್ದರಾಮಯ್ಯನ ಗರ್ವಭಂಗ ಮಾಡಬೇಕು,
ಸೊಕ್ಕು ಮುರಿಬೇಕು, ಗರ್ವಭಂಗ ಮಾಡಬೇಕು, ನನ್ನ ಕಾಂಗ್ರೆಸ್ಸಿನ ಕಿತ್ತೊಗಿರಿ, ಕಾಂಗ್ರೆಸ್ಸಿನ ಅಧಿಕಾರದಿಂದ ತೆಗೆಯದೇ ನನ್ನ ಜೀವನದ ಉದ್ದೇಶ. ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು, ನನಗೆ ಅವ್ರ ಬಗ್ಗೆ ಪಾಪ ಮಾಜಿ ಪ್ರಧಾನಮಂತ್ರಿಗಳು ಈ ಥರ ನನ್ನ ಮೇಲೆ ಎಲ್ಲ ಆರೋಪ ಮಾಡಿದ್ರಲ್ಲ ಅನ್ನೋದು ಸ್ವಲ್ಪ ಬೇಸರ ಆಗಿದೆ. ಸುಳ್ಳು ಆರೋಪಗಳು ಮಾಡಿದ್ರು. ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು, ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಮತ್ತು ನಾನು ಅವ್ರ ಜೊತೆ ಭಾಳ ವರ್ಷ ಇದ್ದವನು. ಗೊತ್ತಿದ್ದು ಸಿದ್ದರಾಮಯ್ಯನಿಗೆ ಅಹಂಕಾರ, ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ, ಸೊಕ್ಕು ಮುರಿತೀನಿ. ನಾನು ಅಧಿಕಾರದಲ್ಲಿದ್ದರೂ ಒಂದೇ ಥರ ಇರ್ತೀನಿ, ಅಧಿಕಾರ ಇಲ್ಲದೇ ಹೋದ್ರೂ ಒಂದೇ ಥರ ಇರ್ತೀನಿ. ಮತ್ತು ನಿನ್ನೆ ಮೊನ್ನೆ ಅಧಿಕಾರಕ್ಕೆ ಬಂದಿಲ್ಲ. ನಾನು 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, 2 ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ, 2 ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ಕರ್ನಾಟಕದಲ್ಲಿ ನಾನು ಮಂತ್ರಿಯಾಗಿ 40 ವರ್ಷದ ಮೇಲಾಯಿತು. ಸಾವಿರದ 1984 ಆಗಸ್ಟ್ 17ನೇ ತಾರೀಕು ಮಂತ್ರಿ ಆದದ್ದು. ಸೆರಿಕಲ್ಚರ್ ಮಿನಿಸ್ಟರ್ ಆಗಿ ರಾಮಕೃಷ್ಣ ಹೆಗ್ಡೆ ಅವರು ಮಂತ್ರಿ ಮಾಡಿದ್ರು ನನಗೆ 1984 ಆಗಸ್ಟ್ 17. 40 ವರ್ಷದ ಮೇಲಾಗಿದೆ. ಯಾವತ್ತೂ ಕೂಡ ದುರಂಕಾರದಿಂದ ನಡ್ಕೊಂಡಿಲ್ಲ, ಯಾವತ್ತೂ ಕೂಡ ಸೊಕ್ಕಿನಿಂದ ನಡ್ಕೊಂಡಿಲ್ಲ, ಯಾವತ್ತೂ ಕೂಡ ಗರ್ವದಿಂದ ನಡ್ಕೊಂಡಿಲ್ಲ. ಅಧಿಕಾರ ಜನ ಕೊಡೋದು, ಜನ ಕೊಟ್ಟರೆ ನಾವು ಇಲ್ಲಿ ಕೂತಿರ್ತೀವಿ. ಜನ ಕೊಡೋಕ್ಕಿಲ್ಲ ಅಂತಂದ್ರೆ ಅಧಿಕಾರದಿಂದ ಕುರ್ಚಿಯಿಂದ ಕೆಳಗೆ ಇಳಿತೀವಿ. ಆಮೇಲೆ ಅಳೋದು ಗುಳೋ ಅಂತ. ಎಲ್ಲ ಅಭ್ಯಾಸ ಮಾಡ್ಕೊಬಿಟ್ಟವ್ರೆ. ದೇವೇಗೌಡ ಮಗ, ಅವ್ರ ಮೊಮ್ಮಗ, ಗೊತ್ತಿಲ್ಲ, ನಾನು ನೋಡಿಲ್ಲ, ನೋಡ್ದದೆಲ್ಲ ಹೇಳೋಕ್ಕಾಗಲ್ಲ. ನಾನು ಹೇಳೋದು ಹೃದಯ ಇರೋರಿಗೆ ಬರ್ತದೆ. ಹಾಗಾದರೆ ಹಾಸನದಲ್ಲಿ ಗಲಾಟೆ ಆಯ್ತಲ್ಲಪ್ಪ, ಈಗ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದ್ನಲ್ಲ, ಅಲ್ಲಿ ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕಿದ್ರಲ್ಲ, ಆಗ ಹೃದಯ ಕರಗನಿಲ್ವಾ? ಹೃದಯ ಕರಗನಿಲ್ವಾ ಅಲ್ಲಿ? ಸೊ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಈ ಸಾರಿ ನಮ್ಮ ಎಲ್ಲ ಮಂತ್ರಿಗಳು, ಎಲ್ಲ ಲೀಡರ್ಗಳು, ನಮ್ಮ ಪಕ್ಷದ ಅಧ್ಯಕ್ಷರು, ಎಲ್ಲ ನಮ್ಮ ಪಕ್ಷದ ಲೀಡರ್ಗಳು, MLAಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಶ್ರಮದ ಫಲವೇ ಇವತ್ತು ನಾವು 3 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ. ಎಲ್ಲ ಮಂತ್ರಿಗಳು ನಾವು ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೋ, ಮಂತ್ರಿಗಳು, MLAಗಳು, MLCಗಳು, ಲೋಕಸಭಾ ಸದಸ್ಯರುಗಳು, ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಇಷ್ಟು ಅಪಪ್ರಚಾರ, ಇಷ್ಟು ಆರೋಪಗಳು ಮಾಡಿದ್ರು ಕೂಡ ಜನ ಅವನ್ನೆಲ್ಲ ಸುಳ್ಳು, ಇವ್ರು ಮಾಡ್ತಾ ಇರೋದು ವಿರೋಧ ಪಕ್ಷದವರು ಅಂತೇಳಿ ತಳ್ಳಾಕಿ ಜನ ನಮ್ಗೆ ಓಟ್ ಕೊಟ್ಟಿದ್ದಾರಲ್ಲ. ನೋಡಿ, ಇದು ಓದ್ಬಿಡ್ತೀನಿ ನಾನು. ಎಂಪವರ್ work boards in consultation with the religious leaders, taking steps to remove encroachments from and unauthorized occupation of work properties. ಇದು ಯಾರು ಹೇಳಿರೋದು? ಯಾರ ಮ್ಯಾನಿಫೆಸ್ಟೋ? ಇದು BJP ಅವ್ರ ಮ್ಯಾನಿಫೆಸ್ಟೋ. BJP ಅವ್ರ ಮ್ಯಾನಿಫೆಸ್ಟೋ 2014ರಲ್ಲಿ.
ಇವತ್ತು ಕೋಮುವಾದ ಮಾಡಕ್ಕೆ ಹೊಟ್ಟಿದಾರಲ್ಲ, ಜನ ಸುಮ್ಮನೆ ಇರ್ತಾರ? ಇವರ ಕೋಮುವಾದನ ಜನ ಅರ್ಥ ಮಾಡ್ಕೊಳ್ತಾರೆ. ಮತ್ತು ಭಾಳ ಜನ ಪೆದ್ರು ಅಂತ ತಿಳ್ಕೊಬಿಟ್ಟವ್ರೆ. ಮತದಾರನ ನಾವು ಏನು ಹೇಳಿದ್ರು ನಡೀತದೆ, ಮಿಸ್ಲೀಡ್ ಮಾಡಿಬಿಡ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.